ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಪ್ರಸ್ತುತ ಪಡಿಸುತ್ತಿರುವವರು ಶ್ರೀ ಶಿವಾನಂದ ಧನ್ಯಾರ್. ಸಮಾಜಶಾಸ್ತ್ರ ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯಪುರ. ವಿದ್ಯಾರ್ಥಿಗಳೇ, ಇವತ್ತು ಈ ಕೋವಿಡ್-19ರಿಂದಾಗಿ ವಿದ್ಯಾರ್ಥಿಗಳ ಒಂದು ತರಗತಿಗಳಿಗೆ ತೊಂದರೆಯಾಗಿದೆ. ಆ ತೊಂದರೆ ನಿವಾರಿಸಲಿಕ್ಕೆ ಇದೊಂದು ಚಿಕ್ಕ ಒಂದು ಪ್ರಯೋಗ ಅಷ್ಟೇ. ಇವತ್ತು ನಾನು ದ್ವಿತೀಯ PUC ಸಮಾಜಶಾಸ್ತ್ರದ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಇದರ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಮೊದಲನೇ ಅಧ್ಯಾಯ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮಹತ್ವಪೂರ್ಣವಾಗಿದೆ. ಯಾಕಂದರೆ ಈ ಅಧ್ಯಾಯವು ಸುಮಾರು 26 ಅಂಕಗಳನ್ನು ಒಳಗೊಂಡಿದೆ. ನೀವು ಈ 26 ಅಂಕಗಳನ್ನು ತೆಗೆದುಕೊಳ್ಬೇಕಂತಂದರೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪರಿಕಲ್ಪನೆಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಈಗ ಈ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಮೊದಲನೇ ಪರಿಕಲ್ಪನೆಯಾಗಿರ್ತಕ್ಕಂಥ ಬಹುವಿಧ ಸಮಾಜದ ನಿರ್ಮಾಣ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಗಮನ ಹರಿಸೋಣ. ಇದಕ್ಕೆ ಸಂಬಂಧಪಟ್ಟಾಗೆ ಮೊದಲಿಗೆ ನಾವು ಪೀಠಿಕೆ ಅನ್ನುವಂಥದ್ದನ್ನು ನೋಡೋಣ. ಭಾರತವು ಸುದೀರ್ಘವಾದಂಥ ಇತಿಹಾಸವನ್ನು ಹೊಂದಿದೆ ಮತ್ತು ಅದರ ಸಾಮಾಜಿಕ ರಚನೆಯೂ ಸಹ ಬಹಳಷ್ಟು ಸಂಕೀರ್ಣವಾಗಿದೆ. ಒಂದು ಅಂದಾಜಿನ ಪ್ರಕಾರ ಇದು 5,000 ವರ್ಷಗಳಷ್ಟು ಹಿಂದೆಯೇ ಭಾರತದ ಪ್ರಥಮ ನಾಗರಿಕತೆಯಾಗಿರ್ತಕ್ಕಂಥ ಸಿಂಧು ನದಿಯ ನಾಗರಿಕತೆಯು ಅಸ್ತಿತ್ವದಲ್ಲಿತ್ತು. ಆ ಒಂದು ಸುದೀರ್ಘ ಅವಧಿಯಲ್ಲಿ ವಿವಿಧ ಜನಾಂಗೀಯ, ಧಾರ್ಮಿಕ, ಭಾಷಾ ಸಮೂಹಗಳ ಜನರು ಭಾರತಕ್ಕೆ ಬಂದರು. ಹೀಗೆ ಬಂದವರು ಭಾರತದ ವೈವಿಧ್ಯತೆಗೆ, ಸಮೃದ್ಧಿಗೆ, ಕ್ರಿಯಾಶೀಲತೆಗೆ ಕಾರಣರಾದರು. ವಿದ್ಯಾರ್ಥಿಗಳೇ, ಸಮಕಾಲೀನ ಭಾರತದಲ್ಲಿ ವಿಕಾಸದ ವಿಭಿನ್ನ ಹಂತಗಳು ಒಟ್ಟೊಟ್ಟಾಗಿಯೇ ಅಸ್ತಿತ್ವದಲ್ಲಿವೆ. ಅಂದರೆ ನಾಗರಿಕ ಪೂರ್ವ ಬೇಟೆಗಾರರು, ಆಹಾರ ಸಂಗ್ರಹಕಾರರು, ಭೂಮಾಲೀಕರು, ಬಾಳು ಬೇಸಾಯಗಾರರು, ವಿವಿಧ ಪ್ರಕಾರದ ಅಲೆಮಾರಿಗಳು, ಶ್ರೀಮಂತ ವರ್ಗದವರು, ಬಡವರಲ್ಲಿ ಅತೀ ಬಡವರು ಮುಂತಾದವರು ಒಟ್ಟೊಟ್ಟಾಗಿಯೇ ಕಂಡುಬರುತ್ತಾರೆ. ಇವರೆಲ್ಲರೂ ಈ ಭಾರತೀಯ ಸಮಾಜದ ನಿರ್ಮಾಣಕ್ಕೆ ಕಾರಣರಾದರು ಅಂತ ಅನ್ಸಿಂದ ಹೇಳ್ಬೋದು. ಪ್ರಪಂಚದ ಬಹುತೇಕ ಧರ್ಮಗಳು ಅಂದರೆ ಹಿಂದೂ ಧರ್ಮ, ಇಸ್ಲಾಂ, ಕ್ರೈಸ್ತ್, ಬೌದ್ಧ, ಜೈನ್, ಪಾರ್ಸಿ, ಯಹೂದಿ ಇತ್ಯಾದಿಗಳು ಅಂದರೆ ಜಗತ್ತಿನಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಧರ್ಮಗಳು ಸುಮಾರು 8 ಧರ್ಮಗಳನ್ನು ಕಾಣಬಹುದಾಗಿದೆ. ಆ 8 ಧರ್ಮಗಳು ಭಾರತೀಯ ಸಮಾಜದಲ್ಲಿ ಇವತ್ತಿನ ದಿನ ಕಂಡು ಬರ್ತಾ ಇದ್ದಾವೆ. ಇವುಗಳಲ್ಲದೆ ಇದರ ಜೊತೆಗೆ ಬೆರಗುಗೊಳಿಸ್ತಕ್ಕಂಥ ಪಂಥಗಳು, ಆರಾಧನಾ ಪದ್ಧತಿಗಳು, ನಂಬಿಕೆಗಳು, ಆಚರಣೆಗಳು ಇತ್ಯಾದಿಗಳು ಕಂಡುಬರ್ತಾ ಇದ್ದಾವೆ. ಮತ್ತು ಆಧುನಿಕ ಅಧಿಕಾರಶಾಹಿ, ಕೈಗಾರಿಕಾ ಮತ್ತು ವೈಜ್ಞಾನಿಕ ಗಣ್ಯರು ಸಹ ಇಲ್ಲಿ ಕಂಡು ಬರ್ತಾ ಇದ್ದಾರೆ. ಈ ರೀತಿ ಭಾರತವು ತನ್ನ ವಿಕಾಸದ ಹಾದಿಯಲ್ಲಿ ವೈವಿಧ್ಯಮಯ ಸಂಯೋಜಿತ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದೆ ಅಂತ ಹೇಳ್ಬೋದು.
ವಿದ್ಯಾರ್ಥಿಗಳೇ, ಈ ಒಂದು ಪೀಠಿಕೆಯಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದ ಮೇಲೆ ಭಾರತವು ಒಂದು ಬಹುವಿಧ ಸಮಾಜವಾಗಿ ರೂಪುಗೊಂಡಿರುವುದು ಕಂಡು ಬರ್ತಾ ಇದೆ. ಇನ್ನು ಇದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾವುದಂತಂದ್ರೆ ಭಾರತದಲ್ಲಿ ಜನಾಂಗೀಯ ಸಮೂಹಗಳಾಗಿದ್ದಾವೆ. ರೇಷಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ. ಭಾರತವನ್ನು ಮಾನವ ಜನಾಂಗಗಳ ಸಂಗ್ರಹಾಲಯವಾಗಿದೆ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಹಲವಾರು ಜನಾಂಗೀಯ ಹಿನ್ನೆಲೆ ಉಳ್ಳ ಜನರು ನೆಲೆಸಿದ್ದಾರೆ. ಡಾಕ್ಟರ್ BS ಗುಹಾರ್ ಅವರ ಭಾರತೀಯ ಜನಸಮೂಹದಲ್ಲಿ 6 ಪ್ರಮುಖ ಜನಾಂಗೀಯ ಸಮೂಹಗಳನ್ನು ಗುರುತಿಸಿದ್ದಾರೆ. ಅವರ ವರ್ಗೀಕರಣ ಅತ್ಯಂತ ಅಧಿಕೃತ ಅಂಶದಿಂದ ಪರಿಗಣಿಸಲಾಗಿದೆ. ಅವರು ಕೊಟ್ಟಂತ ವರ್ಗೀಕರಣದಲ್ಲಿ ಮೊದಲನೇದಾಗಿ ನೆಗ್ರಿಟೋ, ಎರಡನೇದಾಗಿ ಪ್ರೋಟೋ ಆಸ್ಟ್ರಲಾಯ್ಡ್, ಮೂರನೇದಾಗಿ ಮಂಗೋಲಾಯ್ಡ್, ನಾಲ್ಕನೇದಾಗಿ ಮೆಡಿಟರೇನಿಯನ್, ಐದನೇದಾಗಿ ಪಶ್ಚಿಮ ಬ್ರಾಕಿಸೆಫಾಲರು, ಆರನೇದಾಗಿ ನಾರ್ಡಿಕರು. ಹೀಗೆ ಸುಮಾರು 6 ಜನಾಂಗೀಯ ಮೂಲಗಳನ್ನು ಭಾರತೀಯ ಒಂದು ಜನಾಂಗೀಯ ಮೂಲಗಳಲ್ಲಿ ಗುರುತಿಸಿದ್ದಾರೆ. ಇವನ್ನ ನೋಡೋಕ್ಕಿಂತ ಮುಂಚಿತವಾಗಿ ನಮಗೆ ಒಂದು ಪ್ರಶ್ನೆ ಉದ್ಭವಿಸಬಹುದು. ಯಾವುದಂತಂದ್ರೆ ಜನಾಂಗ ಎಂದರೇನು? ವಾಟ್ ಈಸ್ ರೇಸ್? ಜನಾಂಗ ಅಂತಂದ್ರೆ ನಿರ್ದಿಷ್ಟವಾದ ಶಾರೀರಿಕ ಲಕ್ಷಣಗಳಿಂದ ಆಧರಿಸಿರ್ತಕ್ಕಂಥ ಜನಸಮೂಹವನ್ನು ಬೇರೆ ಬೇರೆಯಾಗಿ ವರ್ಗೀಕರಿಸುವುದು ಅಥವಾ ವಿಂಗಡಿಸುವುದು ಅಂತ ಅರ್ಥ ಸೂಚಿಸ್ತಾ ಇದೆ. ಅಂದ್ರೆ ಎ ರೇಸ್ ಇಸ್ ಎ ಗ್ರೂಪ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಡಿಸ್ಟಿಂಗ್ವಿಶ್ಡ್ ಬೈ ಫಿಸಿಕಲ್ ಡಿಫರೆನ್ಸಸ್. ಅಂದ್ರೆ ಜನಾಂಗವು ಒಂದು ಆನುವಂಶಿಕ ದೈಹಿಕ ವ್ಯತ್ಯಾಸಗಳಿಂದ ಗುರುತಿಸಲ್ಪಟ್ಟ ಜನರ ಒಂದು ದೊಡ್ಡ ಗುಂಪಾಗಿದೆ. ಇನ್ನೊಂದು ಇದರಲ್ಲಿ ಹೇಳ್ಬೇಕಂತಂದ್ರೆ ಎ ರೇಸ್ ಇಸ್ ಎ ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್ ಫಿಸಿಕಲ್ ಫೀಚರ್ಸ್ ಆಫ್ ಡಿಫರೆಂಟ್ ಗ್ರೂಪ್ಸ್. ಈ ಜನಾಂಗ ಅಂತಕ್ಕಂಥ ಒಂದು ಪದದ ಅರ್ಥವನ್ನು ತಿಳ್ಕೊಂಡ್ಮೇಲೆ ಈಗ ಡಾಕ್ಟರ್ BS ಗುಹಾರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ವರ್ಗೀಕರಣವನ್ನ ನಾವು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಿಗ್ರಿಟೋಗಳು. ನಿಗ್ರಿಟೋಗಳು ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು. ಈ ನಿಗ್ರಿಟೋ ಜನಾಂಗದ ಲಕ್ಷಣಗಳು ದಕ್ಷಿಣ ಭಾರತದ ಒಂದು ಕಾಡಾರ್, ಇರುಳ, ಪನಿಯನ್ ಹಾಗೂ ಅಂಡಮಾನ್ ದ್ವೀಪಗಳ ಒಂದು ಓಂಗೆ, ಜಾರ್ವಾ ಈ ಬುಡಕಟ್ಟುಗಳಲ್ಲಿ ಸ್ಪಷ್ಟವಾದ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಅದಲ್ಲದೆ ಅಂಗಾಮಿ ನಾಗ, ರಾಜ್ಮಹಲ್ ಪರ್ವತ ಪ್ರದೇಶದ ಬಡಗ ಬುಡಕಟ್ಟುಗಳಲ್ಲಿ ಸಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇವರು ವಿಶಾಲವಾದ ತಲೆ, ಮೂಗು, ದಪ್ಪ ಕಣ್ಣು, ದಪ್ಪ ತುಟಿಗಳು, ಕಪ್ಪು ಬಣ್ಣ, ಮಧ್ಯಮ ಎತ್ತರ ಇತ್ಯಾದಿ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ದಾರೆ. ವಿದ್ಯಾರ್ಥಿಗಳೇ, ಆ ಚಿತ್ರವನ್ನು ನೀವು ನೋಡಬಹುದು. ಆ ನಿಗ್ರಿಟೋಗಳು ಯಾವ್ಯಾವ ಲಕ್ಷಣಗಳನ್ನು ಹೊಂದಿದ್ದಾರೆ ಅಂತ. ನಿಗ್ರಿಟೋಗಳಾದ್ಮೇಲೆ ಎರಡನೇದಾಗಿ ಪ್ರೋಟೋ ಆಸ್ಟ್ರಲಾಯ್ಡ್. ಡಾಕ್ಟರ್ BS ಗುಹಾರ್ ಅವರ ಪ್ರಕಾರ ಪ್ರೋಟೋ ಆಸ್ಟ್ರಲಾಯ್ಡ್ ಮತ್ತೊಂದು ಪ್ರಮುಖವಾದಂತಹ ಜನಾಂಗೀಯ ಸಮೂಹವಾಗಿದೆ. ಈ ಸಮೂಹವು ಸಂಖ್ಯಾತ್ಮಕವಾಗಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. ಏಕೆಂದರೆ ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟುಗಳು ಈ ಸಮೂಹಕ್ಕೆ ಸೇರುತ್ತವೆ. ಈ ಜನಾಂಗೀಯ ಒಂದು ಅಂಶಗಳನ್ನು ಮುಂಡಾ, ಖೋಲ್, ಸಂತಾಲ್, ಕುರಂಬ, ಬಿಲ್ಲ ಇತ್ಯಾದಿಗಳಲ್ಲಿ
ಕಂಡು ಬರ್ತಾ ಇದ್ದಾವೆ. ಈ ಸಮೂಹದ ಜನರು ಮಧ್ಯಪ್ರದೇಶ್, ಛೋಟಾ ನಾಗ್ಪುರ್, ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಮತ್ತು ಒರಿಸ್ಸಾ ಒಂದು ಪ್ರದೇಶಗಳಲ್ಲಿ ಕಂಡು ಬರ್ತಾ ಇದ್ದಾರೆ. ಈ ಇಂಡೋ ಆರ್ಯನ್ನರು ಈ ಜನಸಮೂಹವನ್ನು ದಾಸ, ದಸ್ಸು, ನಿಷಾದ ಮುಂತಾದ ಅವಹೇಳನಕಾರಿಯಾಗಿರ್ತಕ್ಕಂಥ ಪದಗಳಿಂದ ಹೀಯಾಳಿಸ್ತಾ ಇದ್ರು. ಇವರು ವಿದ್ಯಾರ್ಥಿಗಳೇ ಆ ಒಂದು ಚಿತ್ರವನ್ನು ನೀವು ಗಮನಿಸಬಹುದು. ಅವರ ಶಾರೀರಿಕ ಲಕ್ಷಣಗಳು ಯಾವ್ಯಾವ ಹೊಂದಿದ್ದಾರೆ ಅಂತ ಅನ್ನೋದನ್ನು ಆ ಚಿತ್ರವನ್ನು ನಾವು ನೋಡಿದ್ರೆ ಅವರು ಒಂದು ಉದ್ದ ತಲೆಯನ್ನು ಹೊಂದಿರತಕ್ಕಂಥದ್ದು, ಚಪ್ಪಟೆ ಮೂಗನ್ನು ಹೊಂದಿರತಕ್ಕಂಥದ್ದು, ಗುಂಗುರು ಕೂದಲನ್ನು ಹೊಂದಿರತಕ್ಕಂಥದ್ದು, ಗಿಡ್ಡ ಶರೀರನ ಹೊಂದಿರತಕ್ಕಂಥದ್ದು, ಇವೆಲ್ಲ ಈ ಪ್ರೋಟೋ ಆಸ್ಟ್ರಲಾಯ್ಡರ ಒಂದು ಶಾರೀರಿಕ ಲಕ್ಷಣಗಳಾಗಿದ್ದಾವೆ ಅಂತ ಅನ್ಸಿಂದ ಹೇಳ್ಬೋದು. ಇನ್ನು ಮೂರನೇದು ಮಂಗೋಲಾಯ್ಡ್ರು. ಈ ಮಂಗೋಲಾಯ್ಡ್ ಜನಾಂಗೀಯ ಸಮೂಹಗಳಲ್ಲಿ ನಾವು ಎರಡು ಉಪ ಸಮೂಹಗಳನ್ನು ಕಾಣ್ತಾ ಇದ್ದೀವಿ. ಒಂದನೇದ್ದು ಪಾಲಿಯೋ ಮಂಗೋಲಾಯ್ಡ್, ಎರಡನೇದ್ದು ಟಿಬೆಟೋ ಮಂಗೋಲಾಯ್ಡ್. ಈ ಸಮೂಹದ ಜನರು ಹಿಮಾಲಯದ ಪ್ರಾಂತ್ಯ ಮತ್ತು ಭಾರತದ ಈಶಾನ್ಯ ಭಾಗದ ಬುಡಕಟ್ಟು ಸಮೂಹಗಳಲ್ಲಿ ಕಂಡುಬರುತ್ತಾರೆ. ಆಸಾಂ, ಪಶ್ಚಿಮ ಬಂಗಾಳ, ಮಣಿಪುರ್, ತ್ರಿಪುರಾ ರಾಜ್ಯಗಳ ಬುಡಕಟ್ಟೇತರ ಸಮೂಹಗಳಲ್ಲಿ ಕೂಡ ಈ ಜನಾಂಗದ ಕೆಲವು ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರವನ್ನು ನೋಡ್ಬೋದು ನೀವು ಸ್ಲೈಡ್ನಲ್ಲಿ ಇರ್ತಕ್ಕಂಥದ್ದು. ಇವರು ಹಳದಿ ಮೈಬಣ್ಣ, ಚಪ್ಪಟೆ ಮೂಗು, ಆಕರ್ಷಕ ಕೆನ್ನೆ, ಸಣ್ಣ ಕಣ್ಣು ಇತ್ಯಾದಿ ಶಾರೀರಿಕ ಲಕ್ಷಣಗಳನ್ನು ಪಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಾಲ್ಕನೇದಾಗಿ ಮೆಡಿಟರೇನಿಯನ್. ಡಾಕ್ಟರ್ BS ಗುಹಾರ್ ಅವರು ಕೊಟ್ಟಿರ್ತಕ್ಕಂಥ ಜನಾಂಗೀಯ ವರ್ಗೀಕರಣದಲ್ಲಿ ಮೆಡಿಟರೇನಿಯನ್ರು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಜನಾಂಗೀಯ ಸಮೂಹವಾಗಿದೆ. ಈ ಜನಾಂಗೀಯ ಸಮೂಹವು ಬಿಳಿ ಜನಾಂಗಕ್ಕೆ ಸಂಬಂಧಿಸಿದೆ. ಮತ್ತೆ ಈ ಸಮೂಹವು ಕೂಡ 3 ಉಪ ಪಂಗಡಗಳನ್ನು ಹೊಂದಿದೆ. ಅವು ಯಾವೆಂದರೆ 1 ಪಾಲಿಯೋ ಮೆಡಿಟರೇನಿಯನ್ನರು, 2 ಮೆಡಿಟರೇನಿಯನ್ನರು, 3 ಓರಿಯೆಂಟಲ್ ಮೆಡಿಟರೇನಿಯನ್ನರು. ಈ 3 ಉಪ ಪಂಗಡಗಳಲ್ಲಿ ಮೆಡಿಟರೇನಿಯನ್ನರು ಭಾರತದ ಒಂದು ಸಂಸ್ಕೃತಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿದಂಥವರಾಗಿದ್ದಾರೆ. ಈ ಸಮೂಹದವರು ದ್ರಾವಿಡ ಭಾಷೆ ಮತ್ತು ಸಂಸ್ಕೃತಿಗಳೊಂದಿಗೆ ನಿಕಟವಾದಂಥ ಒಂದು ಸಂಬಂಧವನ್ನು ಹೊಂದಿದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರವನ್ನು ನೀವು ಗಮನಿಸಬಹುದು. ಇವರು ಕಪ್ಪು ಬಣ್ಣ, ಉದ್ದನೆಯ ತಲೆ, ಕಿರಿದಾದ ಮುಖ, ವಿಶಾಲವಾದ ಮೂಗು, ಮಧ್ಯಮ ನಿಲುವು, ಅಂದರೆ ಹೆಚ್ಚಿಗೆ ಒಂದು ಎತ್ತರನೂ ಅಲ್ಲ, ಒಂದು ಗಿಡ್ಡನೂ ಅಲ್ಲ, ಒಂದು ಮಧ್ಯಮ ನಿಲುವು, ಮಧ್ಯಮ ಎತ್ತರವನ್ನು ಹೊಂದಿದ್ದಾರೆ. ಇವೆಲ್ಲ ಈ ಮೆಡಿಟರೇನಿಯನ್ನರ ಒಂದು ಶಾರೀರಿಕ ಲಕ್ಷಣಗಳಾಗಿದ್ದಾವೆ. ದೆನ್ 5ನೇದಾಗಿ ಒಂದು ಪಶ್ಚಿಮ ಬ್ರಾಕಿಶ್ ಶೇಪಾಲರು. ಈ ಜನಾಂಗವು 3 ಉಪ ಸಮೂಹಗಳನ್ನು ಹೊಂದಿದೆ. ಅವು ಯಾವೆಂದರೆ 1 ಆಲ್ಪಿನಾಯ್ಡ್, 2 ಆರ್ಮೆನಾಯ್ಡ್, 3 ಡಿನಾರಿಕ್. ಈ ಸಮೂಹವು ಪಶ್ಚಿಮದಿಂದ ಭಾರತಕ್ಕೆ ಬಂದಿತ್ತು ಎಂದು ನಂಬಲಾಗಿದೆ. ಉತ್ತರ ಮತ್ತು ಪಶ್ಚಿಮ ಭಾರತದ ಕೆಲ ಸಮೂಹಗಳಲ್ಲಿ ಅಲ್ಪಿನಾಯ್ಡ್ ಮತ್ತು ಡಿನಾರಿಕ್ ಜನಾಂಗೀಯ ಲಕ್ಷಣಗಳು ಕಾಣ್ತಾ ಇದ್ದೀವಿ. ಮತ್ತು ಪಾರ್ಸಿ ಜನ ಸಮೂಹವು, ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಪಾರ್ಸಿ ಜನ ಸಮೂಹವು
ಆರ್ಮೆನಾಯ್ಡ್ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದೆ. ಇವರು ವಿಶಾಲವಾದ ತಲೆ, ಉದ್ದ ಮೂಗು, ಮಧ್ಯಮ ಎತ್ತರ ಇತ್ಯಾದಿ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ದಾರೆ. ದೆನ್ ಕೊನೆಯದಾಗಿ 6ನೇದಾಗಿ ಒಂದು ನಾರ್ಡಿಕರು. ಈ ನಾರ್ಡಿಕ್ ಜನಾಂಗದವರು ಭಾರತಕ್ಕೆ ಆಗಮಿಸಿದ ಜನಾಂಗೀಯ ಸಮೂಹಗಳಲ್ಲಿ ಕೊನೆಯವರಾಗಿದ್ದರೂ ಸಹ ಅವರು ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಗೆ ಗಮನಾರ್ಹವಾದಂಥ ಒಂದು ಕೊಡುಗೆಯನ್ನು ನೀಡಿದಂಥವರಾಗಿದ್ದಾರೆ. ಅವರನ್ನು ಆರ್ಯರು ಮತ್ತು ಸಂಸ್ಕೃತ ಮಾತನಾಡುವ ಜನರು ಅಂತಂದು ಹೇಳಬಹುದಾಗಿದೆ. ಇವರು ಎತ್ತರದ ನಿಲುವು, ಉದ್ದ ತಲೆ, ಬಿಳಿ ಮೈಬಣ್ಣ, ನೀಲಿ ಕಣ್ಣು ಇತ್ಯಾದಿ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ದಾರೆ. ಹೀಗೆ ಈ ಡಾಕ್ಟರ್ ಬಿ ಎಸ್ ಗುಹಾರ್ ಅವರು ಕೊಟ್ಟಿರ್ತಕ್ಕಂಥ ಸುಮಾರು 6 ಜನಾಂಗೀಯ ಸಮೂಹಗಳನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಪ್ರಸ್ತುತ ಭಾರತೀಯ ಜನಸಂಖ್ಯೆಯು ವಿಶ್ವದ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಜನಾಂಗಗಳ ಒಂದು ಸಮ್ಮಿಶ್ರಣವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಭಾರತ ದೇಶದಲ್ಲಿ ಈ 6 ಸಮೂಹಗಳಲ್ಲಿ ಯಾವುದಾದ್ರೂ ಒಂದು ಶುದ್ಧ ಜನಾಂಗೀಯ ಸಮೂಹ ನಾವು ಕಾಣ್ಲಿಕ್ಕೆ ಹೋದ್ರೆ ಅದು ಸಿಗಂಗಿಲ್ಲ. ಹಾಗಾಗಿ ಎಲ್ಲ ಜನಾಂಗಗಳ ಒಂದು ಸಮ್ಮಿಶ್ರಣವಾಗಿದೆ ಅಂತ ಹೇಳ್ಬೋದು. ಜನಾಂಗಗಳ ವರ್ಗೀಕರಣ ಇದ್ರೂ ಸಹ ಅವುಗಳಲ್ಲಿ ಬಹಳಷ್ಟು ಅತಿಕ್ರಮಿಸುವ ಅಂಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಜನಾಂಗಗಳ ಒಂದು ಕ್ಲಿಯರ್ ಕಟ್ ವರ್ಗೀಕರಣವು ಕಷ್ಟದ ಕೆಲಸವಾಗಿದೆ ಅಂತ ಹೇಳ್ಬೋದು. ಈ ರೀತಿ ಭಾರತ ದೇಶದಲ್ಲಿ ಸುಮಾರು 6 ಜನಾಂಗೀಯ ಸಮೂಹಗಳನ್ನು ನಾವು ಕಾಣಬಹುದಾಗಿದೆ. ಅದು ಡಾಕ್ಟರ್ ಬಿ ಎಸ್ ಗುಹಾರ್ ಅವರು ಕೊಟ್ಟಿರ್ತಕ್ಕಂಥ ಜನಾಂಗೀಯ ವರ್ಗೀಕರಣ. ವಿದ್ಯಾರ್ಥಿಗಳೇ, ಈ ಒಂದು ಅಂಶವನ್ನು ನಾವು ಗಮನಿಸಿದಾಗ ಪರೀಕ್ಷಾ ದೃಷ್ಟಿಯಿಂದ ಈ ಜನಾಂಗೀಯ ಸಮೂಹಗಳಲ್ಲಿ 1 ಮಾರ್ಕ್ಸಿಗೂ ಬರ್ಬೋದು ಪ್ರಶ್ನೆ, 2 ಮಾರ್ಕ್ಸಿಗೂ ಕೇಳ್ಬೋದು, 5 ಮಾರ್ಕ್ಸಿಗೂ ಕೇಳ್ಬೋದು. ಯಾಕಂತಂದರೆ 2020 ಪೂರಕ ಪರೀಕ್ಷೆಯಲ್ಲಿಯೂ ಕೂಡ ಈ 5 ಮಾರ್ಕ್ಸಿಗೆ ಪ್ರಶ್ನೆ ಕೇಳಿದ್ದಾರೆ. ಜನಾಂಗೀಯ ಸಮೂಹಗಳನ್ನು ವಿವರಿಸಿ ಅಂತಂದು. ಅದೇ ರೀತಿ 2020 ವಾರ್ಷಿಕ ಪರೀಕ್ಷೆಯಲ್ಲಿಯೂ ಕೂಡ 5 ಮಾರ್ಕ್ಸಿಗೆ ಈ ಪ್ರಶ್ನೆ ಬಿದ್ದಿದೆ. ಹಾಗಾಗಿ ಪರೀಕ್ಷೆಯ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಇದು. 1 ಮಾರ್ಕ್ಸಿಗೆ ಒಂದು ಜನಾಂಗೀಯ ಸಮೂಹವನ್ನು ಹೆಸರಿಸ್ರಿ ಅಂತ ಕೇಳ್ಬೋದು. ಅದರಲ್ಲಿ ಯಾವುದಾದ್ರೂ ಒಂದು ಹೇಳ್ಬೋದು. ನಿಗ್ರಿಟೋರ್ ಹೇಳ್ರಿ, ಪ್ರೋಟೋ ಆಸ್ಟ್ರಲಾಯ್ಡ್ರಿ ಹೇಳ್ರಿ, ಮಂಗೋಲಾಯ್ಡ್ರಿ ಹೇಳ್ರಿ, ಯಾವ್ದಾರು ಹೇಳ್ರಿ, ಒಟ್ಟು ಒಂದು ಹೇಳ್ರಿ. ದೆನ್ 2 ಮಾರ್ಕ್ಸಿಗೆ 2 ಕೇಳ್ಬೋದು. ಯಾವುದಾದ್ರೂ 2 ಜನಾಂಗೀಯ ಸಮೂಹಗಳನ್ನು ಅಲ್ಲಿ ಗುರುತಿಸ್ಬೋದು ನೀವು. ದೆನ್ 5 ಮಾರ್ಕ್ಸಿಗೆ ನೇರವಾಗಿ ಬರ್ತಾ ಇದೆ ಪ್ರಶ್ನೆ. ಆವಾಗ ಎಲ್ಲ 6 ಜನಾಂಗೀಯ ಸಮೂಹಗಳನ್ನು ಹಾಕಿ ಅದಕ್ಕೆ ವಿವರಣೆಯನ್ನು ಕೊಡಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ಅಂಶವನ್ನು, ಈ ಪರಿಕಲ್ಪನೆಯನ್ನು ಸರಿಯಾದಂಥ ರೀತಿಯಲ್ಲಿ ಮತ್ತೆ ಮನೆಯಲ್ಲಿ ಅಧ್ಯಯನವನ್ನು ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.